ರಾಜಲಕ್ಷ್ಮಿ, ಈಗ ಆದ್ಯ ಇನ್ನು ಹೋಗಲ್ಲ ತಾನೆ? ಪೊಲೀಸ್ ಹೋಗ್ಬೇಡ ಅಂದಿದ್ದಾರೆ ಅಂದ್ರೆ ಹೋಗಲ್ಲ ಅಂತಾನೆ ಅಲ್ವಾ? ಈಗ ನೀನ್ ಹ್ಯಾಪಿನಾ? ಹ್ಯಾಪಿನೇ, ಆದ್ರೆ ಮನೇಲಿರೋ ಒಡವೆ ಹೋಗಿದೆ ಅಂತಿದಾರಲ್ಲ. ಹೌದು, ಕಳ್ತನ ಆಗಿರೋದಿಕ್ಕೆ. ಅದಕ್ಕೆ ತಾನೇ ಪೊಲೀಸ್ ಅವ್ರು ಬಂದಿರೋದು. ಅದಲ್ಲ, ಹೊರಗಡೆ ಅವ್ರು ಯಾರು ಬಂದಿಲ್ಲ. ಆದ್ರೆ ಇರೋ ಒಡವೆಗಳು ಹೇಗ್ ಹೋಯ್ತೋ ನಂಗೆ ಅರ್ಥನೇ ಆಗ್ತಿಲ್ಲ. ಆದ್ಯ ಇಲ್ಲಿಂದ ಹೋಗ್ಬಾರ್ದು ಅಂದ್ರೆ ಈ ಮನೇಲಿ ಏನಾದ್ರೂ ಒಂದು ನಡಿಲೇಬೇಕಿತ್ತಲ್ಲ, ಅದಕ್ಕೆ ಕಳ್ತನ ನಡೀತು. ಅದೇನು ಏನೋ ಗೊತ್ತಿರೋ ಹಾಗೆ ಹೇಳ್ತಿದ್ದೀರಾ? ಮತ್ತೆ ಕಳ್ತನ ಮಾಡಿರೋ ನಾನೇ ಆಗಿರ್ಬೇಕಾದ್ರೆ ನನಗ್ ಗೊತ್ತಿಲ್ಲದೆ ಇರತ್ತಾ? ಏನು, ನೀವ್ ಕಳ್ತನ ಮಾಡಿದ್ರಾ? ಆದ್ಯನ ಹೇಗಾದ್ರೂ ತಡಿಬೇಕು ಅಂದೆ, ಅದಕ್ಕೆ ನಾನ್ ಕದ್ದೆ. ನೀನ್ ಕೇಳ್ದೆ, ನಾನ್ ಮಾತು ಕೊಟ್ಟೆ, ಅದಕ್ಕೆ. ಅಂದ್ರೆ ಆ ಒಡವೆಗಳನ್ನ ಕತ್ತಿರೋದು ನೀವಾ? ನಿನ್ಗೋಸ್ಕರ ಅದೇನಿಲ್ಲ ರಾಜಲಕ್ಷ್ಮಿ. ಆದ್ಯನ್ ನಾವು ತಡಿಬೇಕಿತ್ತು, ಆದ್ರೆ ಯಾರು ಕೂಡ ಏನ್ ಹೇಳಿದ್ರು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಇಂಥದ್ದು ನಡೀಲಿಲ್ಲ ಅಂದಿದ್ರೆ ಪೊಲೀಸರು ಬರ್ತಾ ಇರಲಿಲ್ಲ. ಅವ್ರು ಬಂದು ಹೋಗ್ಬಾರ್ದು ಅಂತ ಹೇಳಿದ್ದಕ್ಕೆ ಆದ್ಯ ಹೋಗದೆ ಇಲ್ಲೇ ಇದ್ದಾರೆ, ಅದಕ್ಕೆ ಹೀಗೆ ಮಾಡಿದೆ. ನನಗೋಸ್ಕರ ಕಳ್ತನ ಮಾಡೋದು ಅಂದ್ರೇನು? ನೋಡ್ ರಾಜಲಕ್ಷ್ಮಿ, ನಿನ್ಗೋಸ್ಕರ ಕಳ್ತನನೇ ಅಲ್ಲ, ಏನ್ ಬೇಕಿದ್ರು ಮಾಡ್ತೀನಿ. ನೀನ್ ಆಸೆ ಪಟ್ಟ ಹಾಗೆ ಆದ್ಯನ ಈಗ ತಡೆದೆ ತಾನೆ? ಥ್ಯಾಂಕ್ ಯು. ನನಗ್ ಬೇಕಾಗಿರೋದು ನಿನ್ ಥ್ಯಾಂಕ್ಸ್ ಅಲ್ಲ,